ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯಶವಂತಪುರಲ್ಲಿ ಇರುವಂತಹ ಟ್ರೈಡೆಂಟ್ ರೆನಾಲ್ಟ್ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ ನಿಮ್ಮ ಮುಂದೆ ಇರುವಂತಹ ರೆನಾಲ್ಟ್ ಟ್ರೈಬರ್ 2025 ನ ರಿವ್ಯೂ ಮಾಡಕ್ಕೆ ನೆನ್ನೆ ಅಂತಂದ್ರೆ ಆಕ್ಚುಲಿ ಮೊನ್ನೆ ನಾನು ಶೂಟ್ ಮಾಡಿದ ನೆಕ್ಸ್ಟ್ ಡೇ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಇದು. ಸೊ ನೆನ್ನೆ ತಾನೆ ಇದ್ರದ್ದು ಫೇಸ್ ಲಿಫ್ಟ್ ಬಂತು. ಫೇಸ್ ಲಿಫ್ಟ್ ಬಂದ ತಕ್ಷಣ ಈ ಕಾರ್ದು ರಿವ್ಯೂ ಮಾಡಕ್ಕೆ ಅಂತ ಈ ಶೋರೂಮಿಗೆ ಬಂದಿದ್ದೀನಿ. ಕಾರ್ ಬಂದಿದ ತಕ್ಷಣ ರಿವ್ಯೂ ಮಾಡ್ತಿದ್ದೀನಿ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಬೇಗ ತಲುಪಿಸ್ಬೇಕು ಅನ್ನೋ ನನ್ನ ಸೀರಿಯಸ್ನೆಸ್ ಎಷ್ಟಿದೆ ಅನ್ನೋದು ಯೋಚನೆ ಮಾಡಿ. ಇಷ್ಟು ಸೀರಿಯಸ್ನೆಸ್ ಇರೋ ನನಗೆ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ತೋರಿಸ್ಬೋದು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ವಿಡಿಯೋ ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ನೀವು ಯಾರಾದ್ರೂ ರೆನಾಲ್ಟ್ ಕಾರ್ನ ಬುಕ್ ಮಾಡಬೇಕು, ಟೆಸ್ಟ್ ಬೇಕು, ಅಥವಾ ಈ ರೆನಾಲ್ಟ್ ಟ್ರೈಬರ್ನೇ ಬುಕ್ ಮಾಡಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಶೋರೂಮ್ನ ವಿಸಿಟ್ ಮಾಡಬಹುದು. ನೀವು ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಒಂದು 5 to 6 months ಬ್ಯಾಕ್ ನಾವು ರಿವ್ಯೂ ಕೂಡ ಮಾಡಿದ್ದೆ. ಆಕ್ಚುಲಿ ಒಂದು 5 to 6 months ಅಷ್ಟಲ್ಲೇ ಫೇಸ್ ಲಿಫ್ಟ್ ಕೂಡ ಬಂದ್ಬಿಡುತ್ತೆ. ಆಕ್ಚುಲಿ ಈ ಕಾರ್ದು ಇದ್ರಲ್ಲಿ ಕೊಟ್ಟಿರುವಂತಹ ಚೇಂಜಸ್ ಆಗಿರ್ಬೋದು ಅಥವಾ ಆಡೆಡ್ ಫೀಚರ್ಸ್ ಆಗಿರ್ಬೋದು ವೆರಿ ಟೇಸ್ಟ್ಫುಲಿ ಡನ್ ಅಂತಾನೆ ಹೇಳ್ತೀನಿ. ಅಂಡ್ ಕನ್ಸಿಡರಿಂಗ್ ದಿ ಪ್ರೈಸ್ ಪಾಯಿಂಟ್ ಆಕ್ಚುಲಿ ಇಟ್ಸ್ ಟೋಟಲಿ ವರ್ತ್ ಅಂತ ಹೇಳ್ತೀನಿ. ವೇರಿಯಂಟ್ಸ್ ವೈಸ್ ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ, ಎಮೋಷನ್ ಅಂತ 4 ವೇರಿಯಂಟ್ ಬರುತ್ತೆ. ಟಾಪ್ ಅಂಡ್ ಅಲ್ಲಿ ಬೈ ಟೋನ್ ಅಂತ ಕೊಟ್ಟಿರೋ ಬೇಸಿಕ್ಲಿ ಡ್ಯುಯಲ್ ಟೋನ್. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಎಮೋಷನ್ ಮ್ಯಾನ್ಯುಯಲ್ ಸಿಂಗಲ್ ಟೋನ್ ವೇರಿಯಂಟ್. ಲೈಕ್ ಕಾಸ್ಟ್ ನೋಡೋದಾದ್ರೆ 8,64,000 ಆಗುತ್ತೆ ಎಕ್ಸ್ ಶೋರೂಮು. ಅಂಡ್ ಆನ್ ರೋಡ್ 10,76,000 ಆಗುತ್ತೆ. 6,29,000 ಆಗುತ್ತೆ ಬೇಸಿಕ್. ಅಂಡ್ ಟಾಪ್ ಅಂಡ್ ರೆನಾಲ್ಟ್ ಟ್ರೈಬರ್ ಎಮೋಷನ್ AMT ಬೈ ಟೋನ್. ಸೊ ಟಾಪ್ ಅಂಡ್ ಎಮೋಷನ್ ಅಲ್ಲಿ ಮಾತ್ರ ನಿಮಗೆ ಆಟೋಮೆಟಿಕ್ ಸಿಗುತ್ತೆ, ಬೇರೆ ಯಾವ ವೇರಿಯಂಟ್ ಅಲ್ಲೂ ಬರಲ್ಲ. 9,39,000 ಆಗುತ್ತೆ ಎಕ್ಸ್ ಶೋರೂಮು. ಅಂಡ್ ಆನ್ ರೋಡ್ 11,66,000 ಆಗುತ್ತೆ. ನಿಮಗೆ ಬೇರೆ ವೇರಿಯಂಟ್ಸ್ ಏನಾದ್ರು ಪ್ರೈಸಿಂಗ್ ಬೇಕು ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ವಿಡಿಯೋ ಪಾಸ್ ಮಾಡಿ. ಇವಾಗ ಏನ್ ಪ್ರೈಸಿಂಗ್ ನೋಡ್ತಾ ಇದ್ದೀರಾ, ದೀಸ್ ಆರ್ ಆಲ್ ಇಂಟ್ರೊಡಕ್ಟರಿ ಪ್ರೈಸಿಂಗ್ ಗೈಸ್. ಆಕ್ಚುಲಿ ಫಸ್ಟ್ 1000 ಕಸ್ಟಮರ್ಸ್ಗೆ ಮಾತ್ರ ಈ ಪ್ರೈಸಿಂಗ್ ಅಪ್ಲೈ ಆಗೋದು ಥ್ರೂ ಔಟ್ ದ ಇಂಡಿಯಾ. ಆಮೇಲೆ ಪ್ರೈಸಸ್ ಎಲ್ಲ ಹೈಕ್ ಆಗುತ್ತೆ. ನಿಮಗೆ ಇದೇ ಪ್ರೈಸ್ಗೆ ಕಾರ್ ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಬಂದು ಕಾರ್ನ ಬುಕ್ ಮಾಡ್ಕೊಳ್ಳಿ. ಡಿಫರೆನ್ಸ್ ನೋಡೋದಾದ್ರೆ ಇಲ್ಲಿ ಎಕ್ಸಾಕ್ಟ್ ನೋಡ್ತಿರ್ಬೋದು 10,25,000 ಇದೆ. ಇವಾಗ ಬಂದಿರುವಂತದ್ದು 10,76,000 ಇದೆ. ಸೊ ಲಿಟರಲಿ ಬರೀ 51,000 ಅಷ್ಟೇನೆ. 51,000 ಆಲ್ಮೋಸ್ಟ್ 11 ಫೀಚರ್ಸ್ ಆಡ್ ಮಾಡಿದ್ದಾರೆ. ಒಂದು 15-inch ಡ್ಯುಯಲ್ ಟೋನ್ ಫ್ಲೆಕ್ಸ್ ವೀಲ್ಸ್, LED ಪ್ರೊಜೆಕ್ಟರ್, ಹೆಡ್ ಲ್ಯಾಂಪ್ಸ್, LED DRL, LED ಫಾಗ್ ಲ್ಯಾಂಪ್ಸ್, ಕ್ರೂಸ್ ಕಂಟ್ರೋಲ್, ಅಂಡ್ ವೆಲ್ಕಮ್ ಅಂಡ್ ಗುಡ್ ಬೈ ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ಆಟೋ ಫೋಲ್ಡ್ ORVMs ಕೂಡ ಕೊಟ್ಟಿದ್ದಾರೆ. ಅಂಡ್ ರೈನ್ ಸೆನ್ಸಿಂಗ್ ವೈಪರ್ಸ್, ಆಟೋ ಹೆಡ್ ಲ್ಯಾಂಪ್ಸ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ಫಾಲೋ ಮೀ ಹೆಡ್ ಲ್ಯಾಂಪ್. ಇದಿಷ್ಟು ಕೂಡ ಆಡೆಡ್ ಫೀಚರ್ಸ್ ಟಾಪ್ ಎಂಡ್ ಗೆ. ನನ್ನ ಪ್ರಕಾರ 51,000ಗೆ ಟೋಟಲಿ ವರ್ತ್. ಟಾಪ್ ಎಂಡ್ ತಗೋತಾ ಇದ್ರೆ ಅಂತಂದ್ರೆ ಕಣ್ಣು ಮುಚ್ಕೊಂಡು ಟಾಪ್ ಎಂಡ್ಗೆ ಹೋಗ್ಬಿಡಿ, ಟೋಟಲಿ ವರ್ತ್ ದ ಪ್ರೈಸ್. ಕೀ ಆಕ್ಚುಲಿ ರಿಮೋಟ್ ಕೀ ಏನ್ ಬರುತ್ತೆ ಆ ಥರದ್ದು ಕೊಟ್ಟಿದ್ದಾರೆ ದೊಡ್ಡದು. ಕೀ ಫಂಕ್ಷನಾಲಿಟಿ ವೈಸು ಲಾಕ್ ಕೊಟ್ಟಿದ್ದಾರೆ, ಅನ್ಲಾಕ್ ಕೊಟ್ಟಿದ್ದಾರೆ, ಫಾಲೋ ಮಿ ಹೋಮ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಓಪನ್ ಮಾಡಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಇನ್ನೂ ಒಂದು ಸ್ಪೆಷಲ್ ಫೀಚರ್ ಏನು ಅಂತಂದ್ರೆ ಗಾಡಿ ಇವಾಗ ಲಾಕ್ ಆಗಿದೆ. ನಾನೇನು ಪ್ರೆಸ್ ಮಾಡಲ್ಲ ನೋಡಿ, ಆಟೋಮೆಟಿಕ್ ಆಗಿ ಕಾರ್ ಅನ್ಲಾಕ್ ಆಯ್ತು ನೋಡಿ, ಡೋರ್ ಓಪನ್ ಆಗಿದೆ. ಮತ್ತು ಅದೇ ಕೀನ ನಾನು ಏನು ಮಾಡಲ್ಲ, ಇದಕ್ಕೆ ತೊಗೊಂಡು ಹೋಗ್ತೀನಿ. ಓಕೆ ಫೈನ್. ಸೊ ನೋಡಿ ಇವಾಗ ಆಟೋಮೆಟಿಕ್ ಆಗಿ ಫೋಲ್ಡ್ ಕೂಡ ಆಯಿತು. ಸೊ ಎಸ್, ನೀವು ಏನೂ ಮಾಡಬೇಕಾಗಿಲ್ಲ. ಈ ಕೀ ನಿಮ್ಮ ಜೋಬಲ್ಲಿ ಇದ್ರೆ ಸಾಕು, ಕಾರ್ ಹತ್ರ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಲಾಕ್ ಮತ್ತು ಅನ್ಲಾಕ್ ಎರಡು ಅದೇ ಮಾಡ್ಕೊಳತ್ತೆ. ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಬೇಕು, ರಿಮೋಟ್ ಯೂಸ್ ಮಾಡಬೇಕು, ನಥಿಂಗ್ ಡೂಯಿಂಗ್ ಗೈಸ್. ಈ ಪ್ರೈಸ್ ಪಾಯಿಂಟಲ್ಲಿ ಈ ಒಂದು ಫೀಚರ್ ಕೊಟ್ಟಿರೋದು ಸಿಕ್ಕಾಪಟ್ಟೆ ಯೂನಿಕ್ ಅಂತ ಅನಿಸ್ತು ನನಗೆ. ಫ್ರಂಟ್ ಫೇಶಿಯಾ ಅಂತ ತಗೊಂಡ್ರೆ ಆ್ಯಕ್ಚುಲಿ ನೀವು ಒಂದು ಜೀಪ್ ಕಾರಲ್ಲಿ ತಗೊಂಡ್ರೆ 7 ಸ್ಲೆಟ್ ಗ್ರಿಲ್ ಎಲ್ಲ ನೋಡಿರ್ತೀರಾ. ಬಟ್ ಈ ಒಂದು ರೆನಾಲ್ಟ್ ಟ್ರೈಬರಲ್ಲಿ 8 ಸ್ಲೆಟ್ ಗ್ರಿಲ್ ಬರುತ್ತೆ ಗೈಸ್. ನೋಡಿ 1, 2, 3, 4, 5, 6, 7, 8 ಟೋಟಲ್ ಆಗಿ 8 ಸ್ಲೆಟ್ ಗ್ರಿಲ್ ಕೊಟ್ಟಿದ್ದಾರೆ. ಅಂಡ್ ಇವಾಗ 2D ಲೋಗೋ ಮಾಡಿದ್ದಾರೆ. ಆಕ್ಚುಲಿ ಮುಂಚೆ ಸ್ವಲ್ಪ ಟಚ್ ಅಂಡ್ ಫೀಲ್ ಅಲ್ಲಿ ಗೊತ್ತಾಗ್ತಿತ್ತು ರೆನೋ ಲೋಗೋ, ಬಟ್ ಇವಾಗ ಒಂದು ಇಂಟರ್ ಕನೆಕ್ಟಿಂಗ್ ಲಾಕ್ ಟೈಪ್ ಕೊಟ್ಟಿದ್ದಾರೆ ರೆನೋ ಲೋಗೋ. ಸೊ ಚೇಂಜ್ ಮಾಡಿದ್ದಾರೆ. ಇಟ್ಸ್ ಕ್ವೈಟ್ ಮಾಡರ್ನ್ ಲುಕ್ ಅಂತಾನೆ ಹೇಳ್ತೀನಿ ಅಪಿಯರೆನ್ಸ್ ವೈಸ್. ಅಂಡ್ ಹೆಡ್ಲ್ಯಾಂಪ್ ಯೂನಿಟ್ ಅಂತ ಬಂದ್ರೆ ಇವಾಗ ತುಂಬಾ ಶಾರ್ಪರ್ ಆಗಿ ಕೊಟ್ಟಿದ್ದಾರೆ. ಮುಂಚೆ ಸ್ವಲ್ಪ ಸ್ಲಿಕ್ ಡಿಸೈನ್ ಇತ್ತು, ಅದಕ್ಕಿಂತ ಜಾಸ್ತಿ ಅಗ್ರೆಸಿವ್ ಡಿಸೈನ್ ಆಗಿ ಇವಾಗ ಹೆಡ್ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಬಿಕಾಸ್ ಸ್ಮೋಕ್ ಎಫೆಕ್ಟ್ ಎಲ್ಲ ಕೊಟ್ಟಿರೋದ್ರಿಂದ ಒಂದು ಸ್ಪೋರ್ಟಿ ವೈಕ್ ಡೆಫಿನೆಟ್ಲಿ ಕೊಡುತ್ತೆ. LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಮುಂಚೆ DRL ಈ ಹೌಸಿಂಗ್ ಅಲ್ಲಿ ಬರ್ತಾ ಇತ್ತು, ಬಟ್ ಇವಾಗ ಹೆಡ್ಲ್ಯಾಂಪ್ ಯೂನಿಟ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಂಡ್ ಇದು ಬಂದು ಇಂಡಿಕೇಟರ್ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಅಂಡ್ ಇದು ಆಕ್ಚುಲಿ ಫಂಕ್ಷನಾಲಿಟಿ ಏನೂ ಬರಲ್ಲ, ಒಂದು ಎಸ್ಥೆಟಿಕ್ ಅಪೀಲಿ ಕೊಟ್ಟಿರುವಂಥದ್ದು. ಬಟ್ ಕೆಳಗಡೆ LED ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಆಡೆಡ್ ಫೀಚರು. ಅಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನೋಡ್ತಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಮಧ್ಯದಲ್ಲಿ ಇಲ್ಲೊಂದು ಕೊಟ್ಟಿದ್ದಾರೆ ಹಿಡನ್ ಆಗಿ. ಅಂಡ್ ಇನ್ನ ಒಂದು ಈ ಕಡೆ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಟೋಟಲ್ ಆಗಿ ಮುಂದ್ಗಡೆಗೆ 3 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಅಕ್ಕಪಕ್ಕ ತುಂಬಾ ಟೈಟ್ ಪಾರ್ಕಿಂಗ್ ಇತ್ತು ಅಂದಾಗ ಈ ಪಾರ್ಕಿಂಗ್ ಸೆನ್ಸರ್ಸ್ ಥ್ರೂ ನೀವು ಈಸಿಯಾಗಿ ಕಾರ್ನ ಪಾರ್ಕ್ ಮಾಡಬಹುದು. ಅಂಡ್ ಬಾನೆಟ್ಸ್ ಮರ್ಜಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡಬಹುದು. ಅಂಡ್ ಹೊಸ ಬಾನೆಟ್ ಡಿಸೈನ್ ಕೊಟ್ಟಿದ್ದಾರೆ. ಅಂಡ್ ನಾಸಲ್ ಸ್ಪ್ರೇ ಇಲ್ಲಿ ಕೊಟ್ಟಿದ್ದಾರೆ, ಲೈಕ್ ವಿಂಡ್ ಸ್ಕ್ರೀನ್ ಕ್ಲೀನ್ ಮಾಡಕ್ಕೆ ನೀರು ಇಲ್ಲಿಂದಾನೆ ಬರುವಂಥದ್ದು. ಅಂಡ್ ಇವಾಗ ಇಲ್ಲಿ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕ್ಲಿ ಅದು ರೈನ್ ಸೆನ್ಸಿಂಗ್ ವೈಪರ್ಸ್ಗೆ ಕೊಟ್ಟಿರೋಂಥದ್ದು. ಆಟೋ ಫಂಕ್ಷನ್ಗೆ ಹಾಕ್ಬಿಟ್ರೆ ಸಾಕು, ಮಳೆ ನೀರು ಸೆನ್ಸರ್ ಮೇಲೆ ಬಿದ್ದ ತಕ್ಷಣ ಆಟೋಮೆಟಿಕ್ ಆಗಿ ವೈಪರ್ ಆನ್ ಆಗುತ್ತೆ. ಸೈಡ್ ಪ್ರೊಫೈಲ್ ರಿಮೈನ್ಸ್ ಸೇಮ್ ಗೈಸ್ ಅಂತ ಏನು ಚೇಂಜಸ್ ಮಾಡಿಲ್ಲ. ಬಟ್ ಮೇಜರ್ ಚೇಂಜ್ ಅಂದ್ರೆ ಇದು ದೂರದಿಂದ ನೋಡ್ಬಿಟ್ರೆ ಡಿಟೋ ಅಲಾಯ್ ವೀಲ್ ತರನೇ ಅನ್ಸುತ್ತೆ, ಬಟ್ ಇಟ್ಸ್ ನಾಟ್ ಅಲಾಯ್ ವೀಲ್ ಗೈಸ್. ಇಟ್ಸ್ 15-inch ಫ್ಲೆಕ್ಸ್ ವೀಲ್ಸ್ ಅಂತ ಹೇಳ್ತಾರೆ. ಬೇಸಿಕ್ಲಿ ವೀಲ್ ಕವರ್ ಕ್ಯಾಪ್ ವಿಚ್ ಗಿವ್ಸ್ ಅ ಸಾರ್ಟ್ ಆಫ್ ಅಲಾಯ್ ವೀಲ್. ಒಂಥರ ಹೆಂಗೆ ಅಂತಂದ್ರೆ
ಸಸ್ತಾ ಅಲಾಯ್ ವೀಲ್ ಅಂತ ಹೇಳ್ಬೋದು ಆ ಥರದೊಂದು. ಬಟ್ ಯಾ ರೆನೋ ಇಸ್ ಪ್ಲೇಯಿಂಗ್ ಪ್ರಿಟಿ ವೆಲ್ ಗೈಸ್, ಬಿಕಾಸ್ ಈ ಒಂದು ಪ್ರೈಸ್ ಪಾಯಿಂಟಿಗೆ ಈ ಥರದೊಂದು ಯೂನಿಕ್ ಥಿಂಗ್ಸ್ ಎಲ್ಲ ಮಾಡ್ತಾ ಇರೋದು ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ತೀನಿ ನಾನು. ಆ್ಯಂಡ್ ಟೈರ್ ಸೈಜ್ ಬಂದು 185/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ರೆನೋ ಲೋಗೋ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮುಂದ್ಗಡೆ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಥ್ರೂ ದ ಕಾರ್ ಕ್ಲಾಡಿಂಗ್ ಕೂಡ ರನ್ ಆಗೋದು ನೋಡ್ಬೋದು, ಬಿಕಾಸ್ ಆ ಒಂದು ಬಲ್ಕಿನೆಸ್ ಆಗಿರ್ಬೋದು ಕಾರ್ದು ಎಲ್ಲ ರೆಡ್ಯೂಸ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಮಿರರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ, ಇಂಡಿಕೇಟರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ ಎರಡು ಬರುತ್ತೆ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲ್ಸ್ಗಳಿಗೆ. ಆ್ಯಂಡ್ ಇವನ್ ಕಲರ್ ಕೂಡ ಆ್ಯಕ್ಚುಲಿ 3 ಕಲರ್ ಆಪ್ಷನ್ಸ್ ಬರುತ್ತೆ. ಏನೇನು ಕಲರ್ ಆಪ್ಷನ್ಸ್ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಕಲರ್ ವೈಸ್ ದೇ ಹ್ಯಾವ್ ಪ್ಲೇಡ್ ಪ್ರಿಟಿ ವೆಲ್ ಅಂತಲೇ ಹೇಳ್ತೀನಿ. ಈ ಕಲರ್ ತುಂಬ ಒಂಥರ ಸೂದಿಂಗ್ ಆಗಿದೆ ಗೈಸ್, ಒಂಥರ ತುಂಬ ಅಟ್ರಾಕ್ಟ್ ಮಾಡಲ್ಲ, ನೋಡೋರ್ಗೂ ಒಂಥರ ಏನು ಗುರು ಸಕ್ಕತ್ತಾಗಿದೆ, ಒಂಥರ ಪ್ರೀಮಿಯಂ ವೈಬ್ ಕೂಡ ಕೊಡುತ್ತೆ. ಸೊ ಆ ಥರದ್ದೊಂದು ಕಲರ್ ಕಾಂಬಿನೇಷನ್ ಯೂಸ್ ಮಾಡ್ಯಾರೆ. ಡೈಮೆನ್ಷನ್ಸ್ ವೈಸ್ ಇಟ್ ರಿಮೈನ್ಸ್ ಸೇಮ್ ಆ್ಯಕ್ಚುಲಿ. 3.9 ಮೀಟರ್ಸ್ ಲೆಂತ್ ಬರುತ್ತೆ, 1.7 ಮೀಟರ್ಸ್ ವಿಡ್ತ್, 1.6 ಮೀಟರ್ಸ್ ಹೈಟ್ ಆ್ಯಂಡ್ 2.6 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಸೊ ಎಸ್ ಇಟ್ ಈಸ್ ಅ ಸಬ್ 4 ಮೀಟರ್ ಕಾರ್ ಗೈಸ್. ಸಬ್ 4 ಮೀಟರ್ ಕಾರಿಗೆ 3 ರೋ ಕೊಟ್ಟಿರೋದು ಆ್ಯಂಡ್ ಒಳಗಡೆ ಎಲ್ಲರೂ ಕಂಫರ್ಟಬಲ್ ಆಗಿ ಕೂರುವಂಥ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂತಂದರೆ ಕೂಡೋಸ್ ಅಂತ ಹೇಳ್ತೀನಿ ರೆನೋಗ್ ನಾನು. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಲಿಡ್ನ ಈ ಕಡೆ ಕೊಟ್ಟಿದ್ದಾರೆ. ಆ್ಯಂಡ್ 40 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 182 mm ಬರುತ್ತೆ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಂತ ಕೆಟ್ಟ ಹಂಪ್ ಆಗಿರ್ಬೋದು ಎಲ್ಲನೂ ಈಸಿಯಾಗಿ ಕ್ಲಿಯರ್ ಔಟ್ ಮಾಡುತ್ತೆ ಈ ಕಾರು. ಆ್ಯಂಡ್ ಈ ರೂಫ್ ರೈಲ್ ಏನು ನೋಡ್ತಾ ಇದ್ದಾರಲ್ಲ, ದಿಸ್ ಈಸ್ ಅ ಫಂಕ್ಷನಲ್ ರೂಫ್ ರೈಲ್ ಗೈಸ್. ಆಲ್ಮೋಸ್ಟ್ 50 kg ಲೋಡ್ ತೊಗೊಳುತ್ತೆ. ರೂಫ್ ರ್ಯಾಕ್ ಇದಕ್ಕೆ ಹಾಕ್ಬಿಟ್ರೆ ಆರಾಮಾಗಿ ಲಗೇಜ್ ಇಲ್ಲಿ ಲೋಡ್ ಮಾಡ್ಬೋದು. ಇದು ಏನಕ್ಕೆ ಕೊಟ್ಟಿದ್ದಾರೆ, ಏನು ಯೂಸ್ ಅಂತ ನಿಮಗೆ ಹಿಂದ್ಗಡೆ ಹೋದಾಗ ಹೇಳ್ತೀನಿ. ಸೊ ಎಸ್ ದಿಸ್ ಈಸ್ ದ ಸೈಡ್ ಪ್ರೊಫೈಲ್ ಆಫ್ ದಿ ಕಾರ್. ಮುಂಚೆ ಏನಿತ್ತು ಸೇಮ್ ಅದೇ ಥರನೇ ಪ್ರಪೋರ್ಷನೇಟ್ನ ಮೇಂಟೈನ್ ಮಾಡಿದ್ದಾರೆ ರೆನೋನವರು. ಬಟ್ ಹಿಂದ್ಗಡೆಗೆ ಬಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ರೀಮಿಯಮ್ ಅನ್ಸುತ್ತೆ ಗುರು ಗಾಡಿ, ಬಿಕಾಸ್ ಆಫ್ ದಟ್ ಟೈಲ್ ಲ್ಯಾಂಪ್ ಡಿಸೈನ್ ಆ್ಯಕ್ಚುಲಿ. ಆ ಸ್ಮೋಕ್ ಎಫೆಕ್ಟ್ ಇದೆಯಲ್ಲ, ಮತ್ತೆ ಒಂದು ಕನೆಕ್ಟಿಂಗ್ ಬಾರ್ ಕೊಟ್ಟಿರೋಂಥದ್ದು ಗ್ಲಾಸ್ ಬ್ಲ್ಯಾಕ್ದು. ಸೊ ಎಸ್ ದಿಸ್ ಗಿವಿಂಗ್ ಸಾಲಿಡ್ ಅಪೀಲ್ ಅಂತ ಹೇಳ್ತೀನಿ ನಾನು. LED ಸ್ಟ್ರಿಪ್ ಕೊಟ್ಟಿರೋಂಥದ್ದು ನೋಡ್ಬೋದು ಟೈಲ್ ಲ್ಯಾಂಪಿಗೆ. ಆ್ಯಂಡ್ ಇಂಡಿಕೇಟರು ಇದು ಬಂದು ಬ್ರೇಕ್ ಲ್ಯಾಂಪ್ ಅಂತ ಅನ್ಕೋತೀನಿ. ಎಸ್ ಆ್ಯಂಡ್ ಇದು ಬಂದು ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ. ರೆನೋ ಲೋಗೋ ಇಲ್ಲೂ ಕೂಡ 2D ಮಾಡಿಬಿಟ್ಟಿದ್ದಾರೆ. ಈ ಕಾರಿಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಈ ಲೋಗೋ. ಮಾಡಿದಾರಲ್ಲ ಡಿಸೈನು, ಇಟ್ಸ್ ಗಿವಿಂಗ್ ಅ ಗುಡ್ ವೈಬ್ ಅಂತಲೇ ಹೇಳ್ತೀನಿ. ವೈಪರು, ಡಿಫಾಗರು, ಹೈಮೌಂಟೆಡ್ ಸ್ಟಾಪ್ ಲ್ಯಾಂಪು, ಈ ವಿಂಡ್ ಸ್ಕ್ರೀನ್ ಏನಿದೆ ಅದನ್ನು ವಾಶ್ ಮಾಡೋಕ್ಕೆ ಇಲ್ಲಿ ಡಿಸ್ಪೆನ್ಸರ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಗಲೀಜಾಗಿತ್ತು ಅಂದರೆ ಇಲ್ಲಿಂದ ನೀರು ಕೂಡ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಡ್ರೈವರ್ ಬ್ಯಾಡ್ಜಿಂಗ್ ಇಲ್ಲೂ ಕೂಡ ಕೊಟ್ಟಿರೋದು ನೋಡ್ಬೋದು. ಹಿಂದ್ಗಡೆಗೆ 1 2 3 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದರೆ. ಸ್ಪೇರ್ ವೀಲ್ ಎಲ್ಲಿ ಅಂತ ಕೇಳಿದ್ರೆ ಕೆಳಗೆ ಕೊಟ್ಟಿರೋ ಗುರು, ಕಾಸ್ಟ್ ಕಟ್ಟಿಂಗ್ ಅಂತೂ ಮಾಡಿಲ್ಲ. ಆ್ಯಂಡ್ ಇಟ್ಸ್ ಸ್ಮಾಲರ್ ಸೈಜ್ ಪ್ಯಾಟರ್ನ್ ಅಂತ ಅನ್ಕೋತೀನಿ. ಇವನ್ 18 ಅಂತ ಬರ್ದಿರೋದು ನೋಡ್ಬೋದು. ಸೊ ಎಸ್ ಇಟ್ಸ್ ಸ್ಪೀಡ್ ರೆಸಿಸ್ಟೆಂಟ್ ಟೈರ್ ಆ್ಯಕ್ಚುಲಿ. ಅದನ್ನ ಹಾಕೊಂಡು ತುಂಬ ಸ್ಪೀಡ್ ಹೋಗೋಕ್ಕಾಗಲ್ಲ. ಟೈರ್ ಏನಾರು ಪಂಚರ್ ಆಗಿತ್ತು ಅಂತ ಒಂದು ಎಮರ್ಜೆನ್ಸಿ ಟೈಮ್ಗೆ ಹಾಕ್ಕೊಳ್ಳಿ, ಪಂಚರ್ ಶಾಪ್ಗೆ ಹೋಗಿ ಸರಿ ಮಾಡಿಸ್ಕೊಳ್ಳಿ, ಮತ್ತು ಸ್ಪೇರ್ ವೀಲ್ ಅಲ್ಲಿ ಹಾಕ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಆ್ಯಂಡ್ ಇವಾಗ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 3 ರೋನು ಅಪ್ಪಿತ್ತು ಅಂತಂದಾಗ 84 ಲೀಟರ್ ಬೂಟ್ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು 3 ರೋನು ಅಪ್ಪಿದ್ದಾಗ ಇಲ್ಲಿ ಅಷ್ಟಾಗಿ ಲಗೇಜ್ಗಳನ್ನ ಇಡೋಕ್ಕಾಗಲ್ಲ. ಹಾಗಾಗಿನೇ ಫಂಕ್ಷನಲ್ ರೂಫ್ ರೈಲ್ ಕೊಟ್ಟಿರೋದು. ಆ್ಯಂಡ್ ನಿಮ್ಮದು 7 ಜನದ್ದು ಲಗೇಜ್ ಆರಾಮಾಗಿ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಕೂಡ ಹೋಗ್ಬೋದು, ಎಷ್ಟು ದೂರ ಬೇಕೋ ಅಷ್ಟು ದೂರ. ಸೊ ದಿಸ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ ಗೈಸ್. ಆ್ಯಂಡ್ ನೀವು ಬರೀ 5 ಜನ ಇದ್ದೀರಾ, ನನಗೆ ಅಲ್ಲಿ ಮೇಲ್ಗಡೆ ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದರೆ ಇದನ್ನು ಫೋಲ್ಡ್ ಕೂಡ ಮಾಡ್ಬೋದು. ನೋಡಿ ಈ ಥರ ಫೋಲ್ಡ್ ಮಾಡ್ಬೋದು. ಇವನ್ ಅದು ಕೂಡ ಫೋಲ್ಡ್ ಮಾಡ್ಬೋದು. ಬರೀ 6 ಜನ ಇದ್ದೀರಾ ಅಂತಂದರೆ ಎಸ್ ಅದು ಕೂಡ ಈ ಕಾರಲ್ಲಿ ಪಾಸಿಬಲ್ ಇದೆ ಕಾನ್ಫಿಗ್ರೇಷನ್. ಈ ಸೀಟ್ ಕಾನ್ಫಿಗ್ರೇಷನ್ ಮಾತ್ರ ಈ ಕಾರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ದಾರೆ. 7 ಮೆಂಬರ್ಸು, ಇಲ್ಲ 6 ಮೆಂಬರ್ಸು, ಇಲ್ಲ ಇದನ್ನು ಫೋಲ್ಡ್ ಮಾಡಿದ್ರೆ 5 ಮೆಂಬರ್ಸು, ಇಲ್ಲ ಅಂತಂದರೆ ಇದನ್ನು ಫೋಲ್ಡ್ ಮಾಡಿದ್ರೆ 4 ಮೆಂಬರ್ಸು, ಇಲ್ಲ ಇದನ್ನು ಫೋಲ್ಡ್ ಮಾಡಿ ಇದನ್ನು ಬಿಟ್ಟರೆ 3 ಮೆಂಬರ್ಸು, ಇಲ್ಲ ಇಷ್ಟನ್ನು ಫೋಲ್ಡ್ ಮಾಡಿದ್ರೆ 2 ಮೆಂಬರ್ಸು. ಸೊ ಇಷ್ಟು ಸೀಟಿಂಗ್ ಕಾನ್ಫಿಗ್ರೇಷನ್ಸ್ ಕೊಟ್ಟಿದ್ದಾರೆ. ನೀವು ಈ 3rd ರೋ ಸೀಟ್ ಏನಿದೆ ಇದನ್ನು ಕೂಡ ಆ್ಯಕ್ಚುಲಿ ಎತ್ಬಿಟ್ಟು ಆಚೆ ಇಟ್ಕೊಂಡ್ಬಿಡ್ಬೋದು. ಸೊ ಇದನ್ನು ಎತ್ತಿದ್ರಿ ಅಂತಂದರೆ 625 ಲೀಟ್ರ್ ಬೂಟ್ ಆಗೋದು ಗುರು, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನಾನು. ನಮ್ಮ ದೇಶದಲ್ಲಿ ನಮ್ಮ ಜನಕ್ಕೆ ಪ್ರಾಕ್ಟಿಕಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ ಗುರು. ಅದಕ್ಕೇ ಒಂದು ಪ್ರಾಕ್ಟಿಕಲ್ ಕಾರ್ ಎಲ್ಲರೂ ನೋಡೋವಂಥದ್ದು. ಇವನ್ ಕಲರ್ ಕೂಡ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇಟ್ಸ್ ಶೂಟಿಂಗ್ ಪ್ರಿಟಿ ವೆಲ್ ಆ್ಯಕ್ಚುಲಿ ನನ್ನ ಪ್ರಕಾರ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಬಂದರೆ ಡೋರ್ ಆ್ಯಕ್ಚುಲಿ ವೈಡಾಗಿ ಓಪನ್ ಆಗುತ್ತೆ, ಆರಾಮಾಗಿ ಒಳಗೆ ಹೋಗಿ ಕುತ್ಕೋಬೋದು. ಅಷ್ಟು ಸ್ಪೇಸ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ. ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ ಕಡ್ಡಿ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, 4 ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಚೈಲ್ಡ್ ಶಿಫ್ಟ್ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆ ಯಾರು ಮಕ್ಳನ್ನ ಕೂರಿಸ್ತಾ ಇದ್ದೀರಾ ಅಂತಂದ್ರೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿದ್ರಿ ಅಂತಂದ್ರೆ ಒಳಗಡೆಯಿಂದ ಮಕ್ಕಳು ಡೋರ್ ಹಿಂಗೆ ಎಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಆಗಲ್ಲ. ಕೆಲವು ಮಕ್ಕಳು ಸ್ವಲ್ಪ ತರಲೇ ಇರ್ತಾರೆ, ಅವ್ರುಗಳು ಸ್ವಲ್ಪ ಡೋರ್ ಹ್ಯಾಂಡಲ್ ಎಲ್ಲ ಓಪನ್ ಮಾಡೋದೆಲ್ಲ ಮಾಡ್ತಿರ್ತಾರೆ. ಸೊ ಆ ಥರದ ಮಕ್ಕಳನ್ನ ಏನಾದ್ರು ಕೂರಿಸ್ತಾ ಇದ್ದೀರಾ ಅಂತಂದಾಗ ಚೈಲ್ಡ್ ಶಿಫ್ಟ್ ಲಾಕ್ ಮಾಡೋದು ಇಟ್ಸ್ ಅ ಮ್ಯಾಂಡೇಟ್ರಿ ಆ್ಯಂಡ್ ಇಟ್ಸ್ ಅ ಯೂಸ್ಫುಲ್ ಥಿಂಗ್ ಆ್ಯಕ್ಚುಲಿ. ಈ ಕಾರಲ್ಲಿ ತುಂಬ ಯೂನಿಕ್ ಥಿಂಗ್ ಅನ್ಸೋದು ಅಂತಂದರೆ ಸೆಕೆಂಡ್ ರೋ ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ಗಳು. ದಟ್ ಈಸ್ ದ ಮಿನಿಮಮ್ ಲೆಗ್ ರೂಮ್.
ದಿಸ್ ಈಸ್ ದ ಮ್ಯಾಕ್ಸಿಮಮ್ ಲೆಗ್ ರೂಮ್ ಆ್ಯಕ್ಚುಲಿ. ಈವನ್ ಈ ಸೀಟ್ ಕೂಡ ಕಂಪ್ಲೀಟ್ ಹಿಂದಕ್ಕೆ ತಳ್ಳಿದೆ, ಹಾಗಾಗಿನೇ ಇಷ್ಟು ಸ್ಪೇಸ್ ಇರುವಂಥದ್ದು. ಮುಂದೆ ನೋಡಿ ಎಷ್ಟು ಸ್ಪೇಸ್ ಇದೆ ಅನ್ನೋದು. ಎಸ್, ಆವ್ರೇಜ್ ಆಗಿ ಸ್ವಲ್ಪ ಮುಂದಕ್ಕೆ ತಳ್ಳಿದ್ರೆ ಇನ್ನೂ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿನೇ ಆಗುತ್ತೆ ನಿಮಗೆ. ಆ್ಯಂಡ್ ಇವನ್ ರಿಕ್ಲೈನ್ ಆ್ಯಂಗಲ್ ನೋಡ್ತಿರ್ಬೋದು ಎಷ್ಟಾಗಿದೆ ಅಂತ. ದಟ್ ಈಸ್ ದ ಮ್ಯಾಕ್ಸಿಮಮ್ ರಿಕ್ಲೈನ್, ದಿಸ್ ಈಸ್ ದ ಆವ್ರೇಜ್ ರಿಕ್ಲೈನ್ ಫಂಕ್ಷನ್. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲರಿಗೂ ಬರುತ್ತೆ, ಇವನ್ ಮಧ್ಯದಲ್ಲಿ ಕೂತಿರೋರ್ಗೂ ಬರುತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ. ಸೊ ಎಸ್, ಎಲ್ಲರಿಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ. ಸೆಕೆಂಡ್ ರೋಗೆ ಸ್ಲೈಡಿಂಗ್ ಫಂಕ್ಷನ್ ಮತ್ತೆ ರಿಕ್ಲೈನ್ ಆಂಗಲ್ ಇರೋದ್ರಿಂದ ಥರ್ಡ್ ರೋಲಿ ಕೂರೋರ್ಗೂ ಕಂಫರ್ಟಬಲ್ ಸ್ಪೇಸಿಂಗ್ ಮಾಡ್ಕೊಡ್ಬೋದು. ಥರ್ಡ್ ರೋಗೆ ಹೋಗಬೇಕು ಅಂತಂದ್ರೆ ಈ ಸೀಟ್ನ ಟಂಬಲ್ ಮಾಡಬೇಕು. ಟಂಬಲ್ ಮಾಡೋಕ್ಕೆ ಲಿವರ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ನಂಗೆ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಒಂದೇ ಸಲ ಟಂಬಲ್ ಆಗಿ ಹೋಗುತ್ತೆ. ಸೀಟ್ ಎಳಿ ಮುಂದಕ್ಕೆ ಹಾಕು, ನಥಿಂಗ್ ಡೂಯಿಂಗ್, ಸುಮ್ಮನೆ ಗನ್ನಿ ಸಾಕು, ಪಟ್ಟಂತ ಟಂಬಲ್ ಆಗುತ್ತೆ, ಈಸಿಯಾಗಿ ಒಳಗೆ ಹೋಗ್ಬೋದು ನೀವು. ಸೊ ಒಳಗೆ ಹೋಗೋಣ ಇವಾಗ. ಸ್ಪೇಸಿಂಗ್ ಯಾವ ರೀತಿ ಇದೆ ನೋಡೋಣ. ಓ ಮೈ ಗಾಡ್, ಈ ಸೀಟನ್ನು ನಾನು ಕಂಪ್ಲೀಟಾಗಿ ಮುಂದಕ್ಕೆ ತಳ್ಳಿಲ್ಲ ಗೈಸ್, ಬಟ್ ಸ್ಟಿಲ್ ನೋಡ್ತಿರ್ಬೋದು ಸ್ಪೇಸಿಂಗ್ ಎಷ್ಟಿದೆ ಅಂತ. ಇನ್ನೂ ಸ್ವಲ್ಪ ಸೀಟ್ ಮುಂದಕ್ಕೆ ತಳ್ಕೊಂಡ್ರೆ ಆಗುತ್ತೆ, ಬಿಕಾಸ್ ಸ್ಪೇಸಿಂಗ್ ಎಷ್ಟಿದೆ ನೋಡ್ತಿರ್ಬೋದು, ಅಲ್ಲಿ ಇನ್ನೂ ಜಾಸ್ತಿನೇ ಇದೆ ಸ್ಪೇಸಿಂಗು. ಡ್ರೈವರ್ ಸೀಟು ಹಿಂದಕ್ಕೆ ತಳ್ಳಿದೆ. ಸೊ ಇಷ್ಟೆಲ್ಲ ಸ್ಪೇಸಿಂಗ್ ಇದ್ರೆ ನನ್ನ ಪ್ರಕಾರ ಒಂದು 5'6", 5'7" ಇರೋರು ಕೂಡ ತುಂಬ ಕಂಫರ್ಟಬಲ್ ಆಗಿ ಇಲ್ಲಿ ಕೂರ್ಬೋದು. ಆ್ಯಂಡ್ ಇಲ್ಲಿ ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಇದೆ, ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ, ಇಲ್ಲೊಂದು ಹ್ಯಾಂಡಲ್ ಇದೆ. ಆ್ಯಂಡ್ ಥರ್ಡ್ ರೋ ಪ್ಯಾಸೆಂಜರ್ಸ್ಗೆ AC ವೆಂಟ್ ಕೂಡ ಇಲ್ಲಿ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್, ಅಡ್ಜಸ್ಟಬಲ್ ಹೆಡ್ರೆಸ್ಟ್. ಆ್ಯಂಡ್ ಇಲ್ಲಿ 12V ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಚಾರ್ಜಿಂಗ್ ಬೇಕು ಅಂತಂದ್ರೆ ಅದನ್ನು ಕೂಡ ಹಾಕೋಬೋದು. ಸೊ ಎಸ್, ಸ್ಪೇಸಿಂಗ್ ವೈಸ್ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವನ್ ಹೆಡ್ ರೂಮ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಗುರು, ನಾಟ್ ಬ್ಯಾಡ್. ಲೈಕ್ 5'6", 5'7" ಇರೋರು ಕೂಡ ಕಂಫರ್ಟಬಲ್ ಕೂರೋಷ್ಟು ಹೆಡ್ ಸ್ಪೇಸ್ ಇದೆ, ಏನು ತೊಂದರೆ ಇಲ್ಲ. ಲೈಕ್ ಸ್ವಲ್ಪ ಎತ್ತಾಕಿದ್ರು ಕೂಡ ಏನು ಮೇಲ್ಗಡೆ ಹೋಗಿ ಹೊಡ್ಕೋತೀವಿ ತಲೆ ನೋಡ್ತಾರಲ್ಲ, ಬಿಕಾಸ್ ಸ್ಪೇಸಿಂಗ್ ಇದೆ ಅಲ್ಲ. ಸೊ ದಟ್ಸ್ ನಾಟ್ ಅ ಬಿಗ್ ಡೀಲ್. ಆ್ಯಂಡ್ ಇವನ್ ರಿಕ್ಲೈನ್ ಆ್ಯಂಗಲ್ ಕೂಡ ಒಂದು ರೇಂಜಿಗೆ ಚೆನ್ನಾಗಿದೆ ಗುರು, ತುಂಬ ಒಂಥರ ಅಪ್ರೈಟ್ ಪೊಸಿಷನ್ ಇಲ್ಲ. ಸೊ ಎಸ್, ಅಡಲ್ಟ್ಸ್ ಕೂಡ ಟ್ರೈಬರ್ ಕಾರಲ್ಲಿ ಹಿಂದ್ಗಡೆ ಕೂತ್ಕೋಬಹುದು, ಇಟ್ಸ್ ಅ ಕಂಫರ್ಟಬಲ್ ಪ್ಲೇಸ್. ಸೆಕೆಂಡ್ ರೋಗೂ ಕೂಡ 60-40 ಸ್ಪ್ಲಿಟ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಐಸೋಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಇವನ್ ಈ ಸೈಡ್ ಕೂಡ ಅದೇ ಒಂದು ಆಂಕರ್ಸ್ ಕೊಟ್ಟಿದ್ದಾರೆ, ಕಾಣ್ತಿದೆಯಾ ಇಲ್ಲಿ ಬ್ಲ್ಯಾಕ್ ಕಲರು. ಎಸ್, ಅದೇ ಐಸೋಫಿಕ್ಸ್ ಆಂಕರ್ಸ್ ಆ್ಯಕ್ಚುಲಿ. ಸ್ಪೇಸಿಂಗ್ ವೈಸ್ ಅಂತ ತಗೊಂಡ್ರೆ ಇಟ್ಸ್ ಪ್ರಿಟಿ ಕಂಫರ್ಟಬಲ್ ಕಾರ್ ಗೈಸ್. ತೀರಾ ಸೀಟ್ ಮುಂದಕ್ಕೂ ತಳ್ಳಿಲ್ಲ, ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ ಅನ್ನೋದು. ನೆಕ್ಸ್ಟ್ ಲೆವೆಲ್ ಸ್ಪೇಸಿಂಗ್ ಇದೆ ಮಾತ್ರ. ಇನ್ನೂ ಸ್ವಲ್ಪ ಸೀಟ್ ಮುಂದಕ್ಕೆ ತಳ್ಕೊಂಡು ನೀವು ಹಿಂದ್ಗಡೆ ಇರೋರ್ಗೂ ಸ್ಪೇಸಿಂಗ್ ಮಾಡ್ಕೊಡ್ಬೋದು, ಅಷ್ಟು ಗುಡ್ ಸ್ಪೇಸಿಂಗ್ ಇದೆ ಇಲ್ಲಿ. ಆ್ಯಂಡ್ ಲ್ಯಾಂಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎಸ್, ಇವಾಗ ಆನ್ ಆಗಲ್ಲ ಬಿಕಾಸ್ ಕಾರ್ ಆಫಲ್ಲಿ ಇದೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್. ಆ್ಯಂಡ್ ಇಲ್ಲೂ ಒಂದು 12V ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ವೆಂಟಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ ನೋಡಿ, B ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಇವನ್ ಆ ಸೈಡ್ ಕೂಡ B ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಸೊ ದಟ್ ಸೈಡಲ್ಲಿ ಕೂತ್ಕೊಳ್ಳೋರಿಗೆ ಈಸಿಯಾಗಿ ಗಾಳಿ ಆಡುತ್ತೆ, ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಅಲ್ಲಿಂದ ಗಾಳಿ ಬರುತ್ತೆ, ಥರ್ಡ್ ರೋಲ್ ಕೂತಿರೋರಿಗೆ ಇಲ್ಲಿಂದ ಬರುತ್ತೆ. ಸೊ ಈ ಕಾರಲ್ಲಿ ಇರೋರಿಗೆ ಎಲ್ಲರಿಗೂ AC ಸರ್ಕ್ಯುಲೇಟ್ ಆಗೋ ರೀತಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಕರ್ಟನ್ ಏರ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಸೊ ಇವಾಗ ಕಾರಲ್ಲಿ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್. ಬೇಸ್ ವೇರಿಯಂಟ್ ಡ್ರೈವರ್ ತಗೊಳ್ಳಿ, 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಇಲ್ಲೊಂದು ಕಂಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಕೂಲ್ಡ್ ಗ್ಲೋವ್ ಬಾಕ್ಸ್ ಆ್ಯಕ್ಚುಲಿ, ನೋಡ್ತಿರ್ಬೋದು ಕೂಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್, ನಿಮ್ಮ ಡ್ರಿಂಕ್ಸ್ ಏನಾರು ಇತ್ತು ಅಂತಂದ್ರೆ ಇಲ್ಲಿ ಇಟ್ಬಿಟ್ಟು ಕೂಲ್ ಕೂಡ ಮಾಡ್ಕೋಬಹುದು. ಹೌ ಪ್ರಾಕ್ಟಿಕಲ್ ದಿಸ್ ಕಾರ್ ಇಸ್ ಗೈಸ್, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಮಾತ್ರ. ಸೆಕೆಂಡ್ ರೋ AC ಇದೆಯಲ್ಲ, ಇದ್ರದ್ದು ಬ್ಲೋಯರ್ ಸ್ಪೀಡ್ ಆ್ಯಕ್ಚುಲಿ ಅದು. ಆ್ಯಂಡ್ ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ಲೈಕ್ ಪೇಪರು ಬುಕ್ಸು ಏನಾದ್ರು ಓದ್ಬಿಟ್ಟು ಇಡ್ತೀರಾ ಅಂತ ಅದಕ್ಕೆ ಸ್ಪೇಸ್ ಕೂಡ ಇದೆ. ಇವನ್ ಈ ಸೈಡ್ ಕೂಡ ಅದೇ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಡ್ರೈವರ್ ಸೈಡ್ಗೆ ಆಮ್ರೆಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ, ಬಿಕಾಸ್ ಓಡಿಸ್ಬೇಕಾರೆ ಕಂಫರ್ಟಬಲ್ ಆಗಿ ಇಟ್ಕೊಂಡು ಓಡಿಸ್ಬೇಕಲ್ಲ, ಸೊ ಹಾಗೇನೆ ಕೊಟ್ಟಿರೋವಂಥದ್ದು. ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಮೇಜರ್ ಚೇಂಜ್ ಅಂತ ಅಂದರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿರೋವಂಥದ್ದು. ಮುಂಚೆ ಸ್ವಲ್ಪ ಕಂಪ್ಲೀಟ್ ಬ್ಲ್ಯಾಕ್ ಬರ್ತೈತಿ, ಇವಾಗ ಬೇಜ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೆಂಟ್ರಲ್ಲಿ ವುಡ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅದನ್ನ ಮುಂದೆ ಹೋದಾಗ ತೋರಿಸ್ತೀನಿ. ಇವಾಗ ಸ್ವಲ್ಪ ಕ್ಯಾಬಿನ್ ಏರಿ ಅಂತಾನೆ ಅನ್ಸುತ್ತೆ. ಡಿಸೈನ್ ವೈಸ್ ಇಟ್ ರಿಮೈನ್ಸ್ ಸೇಮ್, ಬಟ್ ಎಸ್ ಇನ್ನೂ ಸ್ವಲ್ಪ ಅಪೀಲಿಂಗ್ ಬಂದಿದೆ ಅಂತಾನೆ ಹೇಳ್ಬೋದು. ಸೀಟ್ ಅಪೋಲ್ಸ್ಟ್ರೀಸ್ ಎಲ್ಲ ಇವನ್ ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಹನಿಕೋಮ್ ಪ್ಯಾಟರ್ನ್ ಎಲ್ಲ ಕೊಟ್ಟಿರೋದು ನೋಡ್ಬೋದು ನೀವು. ಇವಾಗ ಬೇಜು ಮತ್ತೆ ಸ್ವಲ್ಪ ಬ್ಲ್ಯಾಕ್ ಟೈಪ್ ಅಪೋಲ್ಸ್ಟ್ರಿಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಚೇಂಜಸ್ಸು. ಆ್ಯಂಡ್ ಡ್ರೈವರ್ ಸೈಡ್ಗೆ 1 ಟಚ್ ಡೌನ್ ಅಂತ ಅನ್ಕೋತೀನಿ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್, ಬಾಟಲ್ ಹೋಲ್ಡರ್. ಆ್ಯಂಡ್ ಈ ಕಾರಲ್ಲಿ ಟೋಟಲ್ ಆಗಿ 6 ಸ್ಪೀಕರ್ ಆಡಿಯೋ ಸಿಸ್ಟಮ್ ಇದೆ. ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಸೊ ಎಸ್, ಇಟ್ಸ್ ಅ 8-way ಮ್ಯಾನ್ಯುವಲಿ ಅಡ್ಜಸ್ಟಬಲ್ ಸೀಟ್ ಗೈಸ್, ದಟ್ಸ್ ಅ ಗುಡ್ ಥಿಂಗ್. ಹೆಡ್ಲೈಟ್ ಲೆವೆಲರ್ ಆ್ಯಕ್ಚುಲಿ ಇದು. ಆ್ಯಂಡ್ ಹೊಸದೇನು ಅಂತಂದರೆ ಇವಾಗ ರೆನೋ ಲೋಗೋ ಕೊಟ್ಟಿರೋವಂಥದ್ದು ಸ್ಟೇರಿಂಗಲ್ಲಿ ನೋಡಿ. ಅಪಾರ್ಟ್ ಫ್ರಮ್ ದಟ್ ಫಸ್ಟ್ ನೋಡಿ ಯಾವ ಥರ ಆ್ಯನಿಮೇಷನ್ ಬರುತ್ತೆ ಅಂತ. ಕಾರ್ ಆನ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಆ್ಯನಿಮೇಷನ್ ಬರುತ್ತೆ ಅಂತಂದರೆ ಒಳ್ಳೆ ವೈಬ್ ಕೊಡೋದು ಗುರು. ಗುರು ಒಳ್ಳೆ ಪ್ರೀಮಿಯಂ ಕಾರ್ ಬರ್ತಾ ಇದೆಯಾ ನೀನು ಅನ್ನೋ ಒಂದು ವೈಬ್ ಕೊಡತ್ತೆ ಆ್ಯಕ್ಚುಲಿ ಕಾರು. ಇವಾಗ ಇನ್ನೊಂದ್ಸಲ ಪ್ರೆಸ್ ಮಾಡ್ತೀನಿ ನೋಡಿ ಆ್ಯನಿಮೇಷನ್ನು ನೋಡಿ. ಒಳ್ಳೆ ಸನ್ರೈಸ್ ಆಗೋರ ಥರ ನೀಟಾಗಿ ತೋರಿಸುತ್ತೆ. ಒಂಥರ ಸನ್ರೈಸ್ ಅಂತಂದ್ರೆ ಇಟ್ಸ್ ಅ ಸ್ಟಾರ್ಟ್ ಆಫ್ ದ ಡೇ ಅಂತ ಹೇಳ್ತೀವಲ್ಲ, ಹಂಗೆ ಕಾರೊಳಗೆ ಬಂದು ಕೂತಾಗ ಇಟ್ಸ್ ಅ ಸ್ಟಾರ್ಟ್ ಆಫ್ ಯುವರ್ ಜರ್ನಿ ಅನ್ನೋ ರೀತಿಯ ಒಂದು ಸಿಂಬಾಲಿಕ್ ಆಗಿ ಅದನ್ನ ಕೊಟ್ಟಿರೋ ಥರ ಇದೆ ಗುರು. 7 ಇಂಚ್ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಹೊಸ ಫೀಚರ್ ಅಂತಂದ್ರೆ ಕಾಣ್ತಿರ್ಬೋದು, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಆ್ಯಂಡ್ ಆಟೋಮೆಟಿಕ್ ವೈಪರ್ಸ್ ಎರಡೂ ಕೂಡ ಕೊಟ್ಟಿದ್ದಾರೆ ಇವಾಗ. ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಕ್ಟಾಗಿ
ಏನ್ ಓಪನ್ ಆಗಿದೆ ಅನ್ನೋದು ಅಲ್ಲಿ ನೀಟಾಗಿ ತೋರಿಸ್ತದೆ ನೋಡಿ. ಬೂಟ್ ಓಪನ್ ಅನ್ನೋದು ನೀಟಾಗಿ ತೋರಿಸ್ತಾ ಇದೆ. ಇದು ಬಂದು ಕ್ರೂಸ್ ಕಂಟ್ರೋಲ್ಗೆ ಕೊಟ್ಟಿರುವಂತದ್ದು. ಅಂಡ್ ಅಲ್ಲೇನಿದೆಯಲ್ಲ ಕ್ಲಸ್ಟರ್ ಅದನ್ನ ಬ್ರೌಸ್ ಮಾಡಕ್ಕೂ ಕೊಟ್ಟಿದ್ದಾರೆ. ಇವಾಗ ಏನೇನು ಕೊಟ್ಟಿದ್ದಾರೆ ನೋಡೋಣ. ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಗೇಜ್ ಕೊಟ್ಟಿದ್ದಾರೆ, ಯಾರು ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅನ್ನೋದನ್ನು ಹೇಳುತ್ತೆ. ಇದು ಮೈಲೇಜ್ ರಿಲೇಟೆಡ್ ಕೊಟ್ಟಿದ್ದಾರೆ, ಫ್ಯೂಯಲ್ ಎಕಾನಮಿ ಮತ್ತೆ ಫ್ಯೂಯಲ್ ಹಿಸ್ಟ್ರಿ ಕೂಡ ಹೇಳುತ್ತೆ. ಟ್ರಿಪ್ ಮತ್ತೆ ಅದ್ರದ್ದು ಡಿಸ್ಟೆನ್ಸ್ ಮತ್ತೆ ಎಷ್ಟೊತ್ತು ಡ್ರೈವ್ ಮಾಡಿದಿರಾ ಅದನ್ನು ಕೂಡ ಹೇಳುತ್ತೆ. ಟ್ರಿಪ್ ಬಿ ಅದ್ರದ್ದು ಡೇಟಾ ಹೇಳುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ TPMS ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸೊ ದಟ್ ಯಾವ ಟೈರಲ್ಲಿ ಲೋ ಪ್ರೆಷರ್ ಇದೆ ಅಂತ ಅನ್ನೋದು ನೀವು ಇಲ್ಲಿಂದಾನೇ ನೋಡ್ಕೋಬಹುದು. ಅಂಡ್ ಸರ್ವಿಸ್ ರಿಮೈಂಡರ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಟೇಕ್ ಅ ಬ್ರೇಕ್ ಅಂತ ಇದೆ. ಬೇಸಿಕ್ಲಿ ನೀವು ಡಿಸ್ಟೆನ್ಸ್ ಟೈಮ್ ಅಷ್ಟು ಡಿಸ್ಟೆನ್ಸ್ ಸೆಟ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಅಷ್ಟು ಡಿಸ್ಟೆನ್ಸ್ಗೆ ಅಥವಾ ಅಷ್ಟು ಟೈಮ್ಗೆ ಬ್ರೇಕ್ ತಗೋ ಅನ್ನೋ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಕಾರಲ್ಲಿ ಕೊಡತ್ತೆ. ರಿಲ್ಯಾಕ್ಸೇಷನ್ಗೆ ಅದೊಂದು ಬೇಕು ಅಂದ್ರೆ ನೀವು ಮಾಡ್ಕೋಬಹುದು. ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಹೇಳುತ್ತೆ. ಒಳಗಡೆ RPM ಮೀಟರ್ ಕೂಡ ಕೊಟ್ಟಿದ್ದಾರೆ. ಒಳಗಡೆ ಡಿಜಿಟಲ್ ಸ್ಪೀಡ್ ಕೂಡ ಹೇಳುತ್ತೆ. ಅಂಡ್ ಇದು ಬಂದು ಇನ್ಫೋಟೈನ್ಮೆಂಟ್ ರಿಲೇಟೆಡ್ ಕೊಟ್ಟಿದ್ದಾರೆ. ಅಂಡ್ ಹೊಸ ಆಡೆಡ್ ಫೀಚರ್ ಅಂತಂದ್ರೆ ಇವಾಗ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಲೈಕ್ 8 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದಕ್ಕೆ ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡು ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಡ್ರೈವಿಂಗ್ ಇಕೋ ಅನ್ನೋದು ಕೊಟ್ಟಿದ್ದಾರೆ. ಬೇಸಿಕ್ಲಿ ಇಲ್ಲಿ ಸ್ಕೋರ್ಸ್ ಹೇಳುತ್ತೆ ನೀವು ಯಾವ ರೀತಿ ಡ್ರೈವ್ ಮಾಡಿದೀರಾ ಅಂತ ಅನ್ನೋದು. ಆಕ್ಸಿಲರೇಷನ್ ಆಗಿರ್ಬೋದು, ಗೇರ್ ಶಿಫ್ಟ್ಸ್ ಆಗಿರ್ಬೋದು, ಆಂಟಿಸಿಪೇಷನ್, ಸೊ ಅದನ್ನೆಲ್ಲ ಕೊಡತ್ತೆ. ಅದ್ ಬಿಟ್ರೆ ಟ್ರಿಪ್ ರಿಪೋರ್ಟ್ ಕೂಡ ಹೇಳುತ್ತೆ. ಅಂಡ್ ಇಕೋ ಕೋಚಿಂಗ್ ಕೂಡ ಕೊಡತ್ತೆ. ಆ ಸ್ಕೋರ್ ಪ್ರಕಾರ ನೀವು ನಿಮ್ಮ ಡ್ರೈವಿಂಗ್ ರೀತಿನ ಇಂಪ್ರೂವ್ ಮಾಡ್ಕೋಬಹುದು. AC ವೆಂಟ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಮಾಡ್ಬೋದು, ಸೆಂಟ್ರಲ್ ಲಾಕಿಂಗ್, ಹಜಾರ್ಡ್ ಬಟನ್, ಫ್ರಂಟ್ ಡಿಫಾಗಿಂಗ್ ಕೊಟ್ಟಿದ್ದಾರೆ. ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದನ್ನ ಆನ್ ಅಂಡ್ ಆಫ್ ಮಾಡಕ್ಕೆ. ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಂದು AC ಕೊಟ್ಟಿದ್ದಾರೆ. ಬ್ಲೋಯರ್ ಸ್ಪೀಡ್ ನ ಕಂಟ್ರೋಲ್ ಮಾಡಕ್ಕೆ ಕೊಟ್ಟಿದ್ದಾರೆ. ನೋಡಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಆನ್ ಅಂಡ್ ಆಫ್ ಮಾಡಕ್ಕೆ ಇಲ್ಲಿ ಬಟನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ಇದು ಬಂದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಕ್ರೂಸ್ ಕಂಟ್ರೋಲ್ ಏನಿದೆ ಅದನ್ನ ಆನ್ ಅಂಡ್ ಆಫ್ ಮಾಡಕ್ಕೆ ಕೊಟ್ಟಿರುವಂತದ್ದು. ಕ್ರೂಸ್ ಸ್ಪೀಡ್ ನ ಸೆಟ್ ಮಾಡಕ್ಕೆ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಎಸ್, ಎರಡು ಡಿಫ್ರೆಂಟ್ ಝೋನಲ್ಲಿ ಕೊಟ್ಟಿದ್ದಾರೆ. USB-A ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ LED ಅಂತ ಅನ್ಕೋತೀನಿ. ಇಲ್ಲಿ ಬರೀ ಸ್ಟ್ರಾಪ್ ಒಂದೇ ಇದೆ, ಶೋಲ್ಡರ್ ಸೆಟ್ ಇಟ್ಕೋಬಹುದು. ಅಂಡ್ ಇಲ್ಲಿ ಮೈಕ್ ಪ್ಲೇಸ್ಮೆಂಟ್ ಕೂಡ ಇದೆ. ಸೊ ದಟ್ ನೀವು ಮೊಬೈಲ್ ನ ಸಿಸ್ಟಮ್ ಕನೆಕ್ಟ್ ಮಾಡಿದ್ರೆ ಅದ್ರ ಕಾಲ್ ಬಂದ್ರೆ ಮಾತಾಡಿದ್ರೆ ಈಸಿಯಾಗಿ ಇಲ್ಲಿಂದ ಕನೆಕ್ಟ್ ಆಗುತ್ತೆ ಆಕ್ಚುಲಿ. ಅಂಡ್ ಈ ಕಡೆಗೆ ಬಂದ್ರೆ ಮಿರರ್ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಅಂಡ್ ಪ್ರಾಕ್ಟಿಕ್ಯಾಲಿಟಿ ಅಗೇನ್ ನೋಡಿ, ಇಲ್ಲೂ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಬೇಕು ಅಂದ್ರೆ ನಿಮ್ದು ಡಾಕ್ಯುಮೆಂಟ್ಸ್ ಅಥವಾ ಬೇರೆ ಏನೇನಾದ್ರು ಸ್ಟಫ್ ಇಟ್ಕೋಬಹುದು. ಇಲ್ವಾ ಕೆಳಗಡೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಎಷ್ಟು ಹ್ಯೂಜ್ ಇದೆ ಅಂತಂದ್ರೆ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಲೈಕ್ ಒಂದೊಂದು ಕಂಪಾರ್ಟ್ಮೆಂಟೇ ಕೊಟ್ಬಿಟ್ಟಿದ್ದಾರೆ ಇಟ್ಕೊಳ್ಳೋಕೆ. ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಗುರು. ಸೊ ಎಸ್, ಪ್ರಿಟಿ ಮಚ್ ಇಟ್ ಗೈಸ್. ನಿಮ್ಗೆ ಅನಿಸ್ತು ಕ್ಯಾಬಿನ್ ಚೇಂಜಸ್ ಬಗ್ಗೆ ಮತ್ತೆ ಫೀಚರ್ಸ್ ಆಡೆಡ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಇವಾಗ ಇಂಜಿನ್ ಝೋನ್ಗೆ ಹೋಗೋಣ. ಇಂಜಿನ್ ವೈಸ್ ಮುಂಚೆ ಏನು ಮೆಕ್ಯಾನಿಕಲಿ ಇತ್ತು ಸೇಮ್ ಅದೇ ಇಂಜಿನ್ ರಿಟೈನ್ ಮಾಡಿದ್ದಾರೆ. 1 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಇದು ನ್ಯಾಚುರಲಿ ಆಸ್ಪಿರೇಟೆಡ್. 72 bhp ಪವರ್ ಮತ್ತೆ 96 Nm ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಲ್ಮೋಸ್ಟ್ AC ಎಲ್ಲ ಆಫ್ ಮಾಡ್ಕೊಂಡ್ರೆ ಒಂಥರ ಸ್ಪೋರ್ಟ್ಸ್ ಮೋಡ್ ತರ ಇರುತ್ತೆ ಆಕ್ಚುಲಿ ಇಂಜಿನ್, ಬಿಕಾಸ್ 3 ಸಿಲಿಂಡರ್ ಅಲ್ಲ. ಸೊ ದಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ 3 ಸಿಲಿಂಡರ್ ಇಂಜಿನ್. ಅಂಡ್ ಇಂಜಿನ್ ವಾಯ್ಸ್ ಏನಿದೆ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿ ಅಂತ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ಆಲ್ಮೋಸ್ಟ್ 21 ಸೇಫ್ಟಿ ಫೀಚರ್ಸ್ ಬರುತ್ತೆ. ಅಂಡ್ ಸೇಫ್ಟಿ ಫೀಚರ್ಸ್ ಅಲ್ಲಿ ಅಡಿಷನ್ ಅಂತಂದ್ರೆ ಒಂದು ಫಾಗ್ ಲ್ಯಾಂಪ್ ಆಗಿರ್ಬೋದು, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ಅಂಡ್ 6 ಏರ್ ಬ್ಯಾಗ್ ಆಗಿರ್ಬೋದು, ಇದಿಷ್ಟು ಇನ್ಕ್ಲೂಡ್ ಮಾಡಿದ್ದಾರೆ. ಸೇಫ್ಟಿ ಫೀಚರ್ಸ್ ವೈಸ್ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಬಾಡಿ ಶೆಲ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತೀನಿ ಪ್ರತಿ ಒಂದು ಕಾರ್ ರಿವ್ಯೂನಲ್ಲೂ ಕೂಡ. ಬಾಡಿ ಶೆಲ್ ಆಕ್ಚುಲಿ ಟ್ರೈಬರ್ದು ತುಂಬಾ ಚೆನ್ನಾಗಿದೆ. ಬಿಕಾಸ್ ಮುಂಚೆನೆ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಇತ್ತು. ಇವಾಗ 6 ಏರ್ ಬ್ಯಾಗ್ ಎಲ್ಲ ಇರೋದ್ರಿಂದ ಸ್ವಲ್ಪ ಸೇಫ್ಟಿ ಎನ್ಹಾನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ರೆನಾಲ್ಟ್ ಟ್ರೈಬರ್ ತಗೋತಾ ಇದ್ದೀರಾ ಅಂತಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿಗೆ ಒಂದು ಸೇಫರ್ ಕಾರ್ ತಗೋತಾ ಇದ್ದೀರಾ ಅಂತಾನೆ ಅರ್ಥ. ಸೊ ಟ್ರೈಬರ್ ತಗೋತಾ ಇದ್ದೀರಾ ಅಂತಂದ್ರೆ ಸೇಫ್ಟಿ ಬಗ್ಗೆ ದೇರ್ ಇಸ್ ನೋ ವರಿ, ಆರಾಮಾಗಿ ಕಣ್ಮುಚ್ಕೊಂಡು ತಗೊಳ್ಳಿ. ರೆನಾಲ್ಟ್ ಟ್ರೈಬರ್ 2025 ಫ್ಯಾಮಿಲಿ ಕಾರ್ ಆಗಿ ಕನ್ಸಿಡರ್ ಮಾಡೋದು ವರ್ತ್ ಅಂದ್ರೆ ಟೋಟಲಿ ವರ್ತ್ ಅಂತೀನಿ. ಬಿಲೋ 10 lakhs ಟಾಪ್ ಎಂಡ್ ಬರುತ್ತೆ ಎಕ್ಸ್ ಶೋರೂಮ್ ಪ್ರೈಸಿಂಗು. ಅದರಿಂದ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಈ ಕಾರಲ್ಲಿ ಬೇಕಾಗಿರೋ ನೆಸೆಸಿಟಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಕೂಡ ಒಂದಿಷ್ಟಿದೆ. ಈ ಸೆಗ್ಮೆಂಟಲ್ಲಿ ದಿಸ್ ಈಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಕಾರ್ ಆಸ್ ವೆಲ್. ಈ ಪ್ರೈಸ್ಗೆ ಒಳ್ಳೆ ಮಾಡರ್ನ್ ಲುಕ್ ಇರೋ ಕಾರ್ ಇದು ಅನ್ಬೋದು. ಆ್ಯಂಡ್ ಇಟ್ಸ್ ಅ ಸೇಫರ್ ಕಾರ್ ಆಸ್ ವೆಲ್. ಇದೆಲ್ಲದ್ರ ಜೊತೆ ಇಂಪಾರ್ಟೆಂಟ್ಲಿ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ, ಬೆಸ್ಟ್ ಪ್ರಾಕ್ಟಿಕಲ್ ಸ್ಪೇಷಿಯಸ್ MPV ಇನ್ ಇಟ್ ಸೆಗ್ಮೆಂಟ್ ಅನ್ಬೋದು. ಈ ಕಾರ್ಗೆ CNG ಕೂಡ ಫಿಟ್ ಮಾಡ್ತಾರೆ ಡೀಲರ್ಶಿಪ್ ಅಲ್ಲೇ. 80,000 ಎಕ್ಸ್ಟ್ರಾ ಆಗತ್ತೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಇಲ್ಲಿ ಡೀಟೇಲ್ ರಿವ್ಯೂ ಬಂದರೆ ಇನ್ಸ್ಟಾಲಿ ಕ್ವಿಕ್ ಅಪ್ಡೇಟ್ ಸಿಗತ್ತೆ. ಇಲ್ಲಿ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಹಾಕೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಇನ್ಸ್ಟಾಲಿ 1 ಮಿನಿಟ್ ರೀಲು ಬೇಗ ಅಪ್ಡೇಟ್ ಆಗುತ್ತೆ. ಸೊ ಎಸ್, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಆ್ಯಂಡ್ ಶೋರೂಮ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಕಾರ್ ಇಷ್ಟ ಆಗಿದೆ ಡೆಫಿನೆಟ್ಲಿ ಶೋರೂಮ್ನ ವಿಸಿಟ್ ಮಾಡಿ ಬೇಗ ಬುಕ್ ಮಾಡೋದು ಮರಿಬೇಡಿ. ಬಿಕಾಸ್ ಫಸ್ಟ್ 1000 ಕಸ್ಟಮರ್ಸ್ಗೆ ಆಲ್ ಓವರ್ ಇಂಡಿಯಾ ಈ ಇಂಟ್ರೊಡಕ್ಟರಿ ಪ್ರೈಸಿಂಗ್ ಅಪ್ಲೈ ಆಗೋದು. ಲೇಟರ್ ಪ್ರೈಸಸ್ ಎಲ್ಲ ಹೈಕ್ ಆಗುತ್ತೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.